ಡಿಸೆಂಬರ್ 6ಕ್ಕೆ ತಿಳಿಸ್ತೀನಿ ಅನ್ನಲಿಲ್ಲ. ಏನಾರು ಆಗಿದೆ ಸಾಧಕ ಬಾಧಕಗಳನ್ನ ಎಲ್ಲ ಒಂದು ಕಡೆ ಮನದಟ್ಟು ಮಾಡ್ತೀನಿ ಅಂತ ಹೇಳಿದ್ದು ನಿಜ. ಡಿಸೆಂಬರ್ ಆಗಿದೆ. ಕೆಲವಾರು ವಿಚಾರಗಳನ್ನ ಯಾವಾಗ ಮಾತಾಡಬೇಕು ಅನ್ನೋದನ್ನು, ಇದು ಕಾರ್ತಿಕ ಹೋಗಿ ಇನ್ನೇನು ಧನುರ್ಮಾಸ ಬರ್ತಾಯಿದೆ, ಇವೆಲ್ಲವೂ ಶುರು ಆಯ್ತದೆ. ಒಂದು ಒಳ್ಳೆತನಕ್ಕೆ, ಕೆಲಸಗಾರನಿಗೆ, ದುಡಿಮೆ ಮಾಡೋನಿಗೆ ಒಂದೊಂದು ಸಾರಿ ಆದಂಥ ಹಿನ್ನಡೆಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಿದೆ. ಮತ್ತು ಅದನ್ನು ಪಕ್ಷಕ್ಕೂ ಕೂಡ ಮನವರಿಕೆ ಆಗಿದೆ. ಎಲ್ಲವೂ ಕೂಡ ಇದಾದಮೇಲೆ ಮೊನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಇದರೊಳಗೆ ಇದಾಗಿತ್ತು. ಮೋಸ್ಟ್ಲಿ 19 ಕಳೆದ ಮೇಲೆ 20, 21, 22 ನಾವು 4-5 ಜನ ಒಟ್ಟಿಗೆ ಹೋಗ್ತೀವಿ. ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಹೈಕಮಾಂಡ್ ಏನು ಹೇಳ್ತದೆ ಕೇಳ್ತೀವಿ. ಅಲ್ಲಿ ಹೇಳ್ತೀನಿ, ಅದಾದ್ಮೇಲೆ ಬಂದು ನಿಮಗೆ ಹೇಳ್ತೀನಿ. ಈಗ ಪಕ್ಷದ ಒಬ್ಬ ಹಿರಿಯ ನಾಯಕರು, ನೀವು 2 ಕ್ಷೇತ್ರದಲ್ಲಿ ನಿಂತರೂ ಕೂಡ ನೀವು ಸೋತ್ರಿ. ಒಂದು ನಿಮಿಷಪ್ಪ, ಸೋತಿದ್ದು ಮತ್ತೊಂದು ಇವಾಗ ಪುನರಾವರ್ತನೆ ಮಾಡೋಕ್ಕೆ ತಯಾರಾಗಿಲ್ಲ ನಾನು. ಎಲ್ಲವನ್ನು ಕೂಡ ನೀವೇ ಗೊತ್ತಿದೆ. ಸುಮ್ಮನೆ ನಮ್ಮ ಹತ್ರ ಹೇಳಿಸ್ತೀರಿ, ನೀವೇ ಅದಕ್ಕೆಲ್ಲ ಜಾಸ್ತಿ ಸೇರಿಸ್ತೀರಿ. ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಏನೇನು ಆಗಬೇಕು ಆಗಬಾರ್ದಾಗಿತ್ತೋ ಎಲ್ಲವೂ ಆಗಿದೆ. ಆ ತಾಯಿ ಚಾಮುಂಡಿಗೆ ಬಿಟ್ಟಿದ್ದೀನಿ. ಈಗ ನಿಮ್ಮ ಪಕ್ಷದ ಯತ್ನಾಳ್ ಅವರೇ ಹೇಳ್ತವ್ರೆ, ಈಗ ಸೋಲಿಗೆ ವಿಜಯೇಂದ್ರ ಅಲ್ಲ, ಒಂದು ನಿಮಿಷ ತಾಳಿ. ಇದು ದೇಶಕ್ಕೆ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಮತ್ತು ಅದನ್ನು ಪೋಸ್ಟ್ಮಾರ್ಟಮ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಅಲ್ಲಿಗಂಟ ಸ್ವಲ್ಪ ತಡ್ಕೊಡ್ರಿ. ಯಡಿಯೂರಪ್ಪ ವಿಜಯೇಂದ್ರ ಕಾರಣ ಅಂತ ಒಂದು ನಿಮಿಷ ಕಾಲ ಬಂದಾಗ ಹೇಳ್ತೀನಿ. ಎಲ್ಲವನ್ನು ಕೂಡ ನೀವು ಮೈಸೂರಿನ ಬೆಂಗಳೂರು ಎಷ್ಟೋ, ನನಗೆ ಮೈಸೂರು ಅಷ್ಟೇ. ನನ್ನ ಚುನಾವಣೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ, ವಾಸ್ತವಾಂಶ, ನಮ್ಮ ಸಾಮಾನ್ಯ ಜನರ ಒಡನಾಟದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಏನಿದೆ, ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ. ನೀವು ಯಾವುದೇ ಪಕ್ಷ ನೋಡಿಲ್ಲ. ಒಬ್ಬ ಕೆಲಸಗಾರ ಯಾವ ರೀತಿ ನಡ್ಕೊಳ್ತಾನೆ, ಒಬ್ಬ ಸೀನಿಯರ್ ಆದವನು ಇನ್ನೊಬ್ಬ ಸೀನಿಯರ್ ಮೇಲೆ ನಿಂತಾಗ ಅವ್ನ ನಡವಳಿಕೆ ಏನು ಅನ್ನೋದನ್ನು ಕೂಡ ತಾವು ಸೂಕ್ಷ್ಮವಾಗಿ ಎಲ್ಲವನ್ನೂ ಕೂಡ ಪರಿಚಯಿಸಿದ್ದೀರಾ. ನಿಮಗೆ ನಾನು ಆಭಾರಿಯಾಗಿರ್ತೀನಿ. ಎಲ್ಲಕ್ಕೂ ಕೂಡ ಕಾಲ ಪಕ್ವಾಗಿದೆ. ಪಾರ್ಲಿಮೆಂಟು ಮತ್ತೊಂದು ಮೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಆಗೇ ಆಗಬೇಕು. ಪಾರ್ಲಿಮೆಂಟ್ ನಿಲ್ಸೋಕ್ಕಾಗೋದಿಲ್ಲ. ಆ ಕಾಲ ಬರ್ತೈತೆ. ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಈಗಾಗಲೇ ಮನವರಿಕೆ ಮಾಡಿದೆ. ನಾನು ಆ ಥರ ಯಾವುದೂ ಯೋಚನೆ ಮಾಡಿಲ್ಲ. ಪಕ್ಷ ವಿಶೇಷವಾಗಿ ವರಿಷ್ಠನ ಭೇಟಿ ಮಾಡೋ ತನಕ ನಾನೇನು ಮಾತಾಡೋದಿಲ್ಲ. ವರಿಷ್ಠ ಭೇಟಿ ಆದಮೇಲೆ ಅವರೇನು ಸೂಚನೆ ಕೊಡ್ತಾರೋ ಅದನ್ನು ನಿಮ್ಮ ಗಮನಕ್ಕೆ ತಂದು ಮತ್ತೆ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ತೀರ್ಮಾನ ಮಾಡ್ತೀನಿ. ಕೆಲ ಶಾಸಕರು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಔತಣ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಅದನ್ನು ಪಕ್ಷ ಗಮನಿಸ್ತದೆ, ನೋಡ್ತಾರೆ. ಒಂದು ಸೋಮಶೇಖರ್ ಅವರು ಮೊದಲಿಂದ ಕಾಂಗ್ರೆಸ್ನಲ್ಲಿದ್ದವರು, ಕರೆದಿದ್ದಾರೆ, ಹೋಗಿದ್ದಾರೆ. ಹೆಬ್ಬಾರು ಕೂಡ ಕರೆದಿದ್ದಾರೆ, ಹೋಗಿದ್ದಾರೆ. ಉದ್ದೇಶ ನನಗೇನು ಗೊತ್ತಿಲ್ಲ. ಊಟಕ್ಕೆ ಹೋದ ತಕ್ಷಣವೇ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೆಲ್ಲವನ್ನು ಕೂಡ ಪಕ್ಷ ಈಗಾಗಲೇ ಯಾವ ರೀತಿ ಗಮನಿಸಬೇಕು, ಯಾವ್ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಎಲ್ಲವೂ ಸಖ್ಯಾಂತ ಆಗುತ್ತೆ. ನಾನು ಹೈಕಮಾಂಡ್ ಹತ್ರ ಮಾತಾಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಾದಮೇಲೆ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ.